ಏಕಕಾಲದಲ್ಲಿ ಸುಂಟರ ಗಾಳಿ, ಮಳೆ ವಿಪತ್ತಿನ ಅಪಾಯ. ಈ 18 ರಾಜ್ಯಗಳಿಗೆ ಹವಾಮಾನ ಇಲಾಖೆ ಈಗ ಭಾರಿ ಎಚ್ಚರಿಕೆಯನ್ನ ನೀಡಿದೆ. ಒಂದೆಡೆ ಸಾಧಾರಣವಾಗಿ ಮಳೆ, ಮತ್ತೊಂದೆಡೆ ಭೀಕರ ಆರ್ಭಟ ಆಗ್ತಾ ಇದೆ. ಏಕಕಾಲದಲ್ಲಿ ಸುಂಟರ ಗಾಳಿ, ಮಳೆ ವಿಪತ್ತಿನ ಒಂದು ಅಪಾಯ. ಈ 18 ರಾಜ್ಯಗಳಿಗೆ ಈಗ ಹವಾಮಾನ ಇಲಾಖೆ ಭಾರಿ ಎಚ್ಚರಿಕೆಯನ್ನ ನೀಡಿದೆ. ನೋಡಿ, ಒಂದು ಕಡೆ ಸಾಧಾರಣವಾಗಿ ಮಳೆ ಆಗ್ತಾ ಇದೆ, ಆದ್ರೆ ಮತ್ತೊಂದು ಕಡೆ ಭೀಕರವಾಗಿ ಮಳೆ ಆರ್ಭಟಿಸ್ತಾ ಇದೆ. ಗುಡುಗು, ಬಿರುಗಾಳಿ ಮತ್ತು ಮಿಂಚಿನೊಂದಿಗೆ ವರುಣನ ಆರ್ಭಟ ಹೆಚ್ಚಾಗಿದೆ. ಉತ್ತರ ಭಾರತದವರಿಗೆ ಮಾನ್ಸೂನ್ ವಾಯುಭಾರ ಆಕ್ಟಿವ್ ಆಗಿದೆ. ಈ 18 ರಾಜ್ಯಗಳ ಜನರು ಎಚ್ಚರದಿಂದ ಇರಬೇಕು ಅಂತ IMD ಈಗ ತಿಳಿಸಿರುವಂಥದ್ದು. ಮುಂದಿನ 24 ಗಂಟೆಗಳಲ್ಲಿ ಈ ರಾಜ್ಯಗಳಲ್ಲಿ ಭೀಕರ ಮಳೆಯಾಗಲಿದೆ. 18 ರಾಜ್ಯಗಳಲ್ಲಿ ಜಾರ್ಖಂಡ್, ಪಶ್ಚಿಮ ಬಂಗಾಳದಲ್ಲಿ ಗುಡುಗು ಸಹಿತ ಬಿರುಗಾಳಿ ಮಳೆಯಾಗಲಿದೆ. ಏಕಕಾಲದಲ್ಲಿ ಸುಂಟರಗಾಳಿ, ಮಳೆ ವಿಪತ್ತಿನ ಅಪಾಯ ಇದೆ. ಸುಂಟರಗಾಳಿ, ಮಳೆ ಎರಡೂ ಆಗುವಂಥದ್ದು. ಈ 18 ರಾಜ್ಯಗಳಿಗೆ ಈಗ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ನೀಡಿದೆ. ಉತ್ತರ ಪೂರ್ವ ಈಶಾನ್ಯ ಭಾರತ 18 ರಾಜ್ಯಗಳಿಗೆ ಎಲ್ಲೆಲ್ಲಿ ಭೀಕರ ಮಳೆ ಆಗುತ್ತೆ ಅಂತ ನೋಡೋದಾದ್ರೆ, ರಣಭೀಕರ ಮಳೆ ಅಂತ ಅಸ್ಸಾಂ, ಮೇಘಾಲಯ, ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್, ಮಣಿಪುರ್, ಮಿಜೋರಂ ಮತ್ತು ತ್ರಿಪುರಾದಲ್ಲಿ ಭಾರೀ ಮಳೆಯಾಗಲಿರುವಂಥದ್ದು. ವಿಶೇಷವಾಗಿ ಮೇಘಾಲಯ ಮತ್ತು ಅಸ್ಸಾಂನಲ್ಲಿ ಅತಿ ಹೆಚ್ಚು ಮಳೆಯಾಗಲಿದೆ. ಕೆಲ ಜಿಲ್ಲೆಗಳಲ್ಲಿ ಪ್ರವಾಹದಂತಹ ಪರಿಸ್ಥಿತಿ, ಅಪಾಯ ಇದೆ. ಉತ್ತರ ಪ್ರದೇಶದ ಗೋರಖ್ಪುರ ಸೇರಿದಂತೆ ವಾರಣಾಸಿ ಸೇರಿ ಹಲವು ಜಿಲ್ಲೆಗಳಲ್ಲಿ ಭಾರೀ ಮಳೆಯ ನಿರೀಕ್ಷೆ ಇದೆ. ಈ 18 ಜಿಲ್ಲೆಗಳಲ್ಲಿ ಮಳೆ ಆಗಲಿರುವಂಥದ್ದು. ರುದ್ರಪ್ರಯಾಗ ಸೇರಿದಂತೆ ಹಲವೆಡೆ ಮಳೆ ಹೆಚ್ಚಾಗಲಿದೆ. ಚಾರ್ಧಾಮ್ ಯಾತ್ರೆ ಮಾರ್ಗಗಳಲ್ಲಿ ಭೂಕುಸಿತ ಸಂಭವ ಆಗುವಂತಹ ಸಾಧ್ಯತೆ ಇದೆ. ಕೊಂಕಣ, ಗೋವಾ, ಗುಜರಾತ್, ಮಹಾರಾಷ್ಟ್ರದ ರಾಜ್ಯಗಳಲ್ಲಿ ಹಗುರವಾಗಿ ಮಳೆ ಆಗಲಿರುವಂಥದ್ದು. ಉತ್ತರ ಪೂರ್ವ ಈಶಾನ್ಯ ಭಾರತದ 18 ರಾಜ್ಯಗಳಲ್ಲಿ ವಿಪರೀತ ಮಳೆಯಾಗಲಿದೆ. ರಾಜಧಾನಿ ದೆಹಲಿಯಲ್ಲೂ ಕೂಡ ವರುಣನ ಆರ್ಭಟ ಹೆಚ್ಚಾಗಿರುವಂಥದ್ದು. ಅಸ್ಸಾಂ, ಮೇಘಾಲಯ, ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್ ಸೇರಿ ಮಣಿಪುರ, ಮಿಜೋರಾಂ ಮತ್ತು ತ್ರಿಪುರಾದಲ್ಲಿ ಭಾರೀ ಮಳೆಯಾಗಲಿದೆ. ವಿಶೇಷವಾಗಿ ಮೇಘಾಲಯ ಮತ್ತು ಅಸ್ಸಾಂನಲ್ಲಿ ಅತಿ ಹೆಚ್ಚು ಮಳೆಯಾಗಲಿದೆ. ಕೆಲ ಜಿಲ್ಲೆಗಳಲ್ಲಿ ಪ್ರವಾಹದಂತಹ ಪರಿಸ್ಥಿತಿ ಇದೆ, ಅಪಾಯ ಹೆಚ್ಚಾಗಿರುವಂಥದ್ದು. ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿ ಮಳೆ ಆಗಲಿದೆ. ವಾರಣಾಸಿ ಸೇರಿ ಹಲವು ಜಿಲ್ಲೆಗಳಲ್ಲಿ ಭಾರೀ ಮಳೆಯ ನಿರೀಕ್ಷೆ ಇರುವಂಥದ್ದು. ಉತ್ತರಾಖಂಡದ ಹೈಡ್ರೋಡೋನ್, ರುದ್ರಪ್ರಯಾಗ ಹಾಗೂ ಚಮೋರಿಯಲ್ಲಿ ಮಳೆ ಆಗಲಿದೆ. ಚಾರ್ಧಾಮ್ ಯಾತ್ರೆ ಮಾರ್ಗಗಳಲ್ಲಿ ಭೂಕುಸಿತ ಸಂಭವ ಕೂಡ ಇರುವಂಥದ್ದು. ಈಗ ಚಾರ್ಧಾಮ್ ಯಾತ್ರೆ ಇರುವಂಥದ್ದು ಕೊಂಕಣ, ಗೋವಾ, ಗುಜರಾತ್, ಮಹಾರಾಷ್ಟ್ರದಲ್ಲಿ ಹಗುರವಾಗಿ ಮಳೆ ಆಗಲಿದೆ. ಉತ್ತರ ಪೂರ್ವ ಈಶಾನ್ಯ ಭಾರತದಲ್ಲಿ 18 ರಾಜ್ಯಗಳಲ್ಲಿ ಮಳೆಯಾಗಲಿದೆ. ಅಂದರೆ 18 ರಾಜ್ಯಗಳಿಗೆ ಹವಾಮಾನ ಇಲಾಖೆ ಈಗ ಮುನ್ಸೂಚನೆಯನ್ನು, ಅಂದರೆ ಎಚ್ಚರಿಕೆಯಿಂದ ಇರುವಂತೆ ಮುನ್ಸೂಚನೆಯನ್ನು ನೀಡಿದೆ.